ಒಂದ್ಸರಿ ಜಾತ್ರೆಗೆ ಬಂದರೆ ಇಲ್ಲಿರುವ ಶಬ್ದಕ್ಕೂ ಒಂದು ಕಥೆ ಇದೆ. ಇಲ್ಲಿ ಕೇಳಿಸೋ ಡೋಲು ಶಬ್ದ, ಆಹಾ ಅಗರಬತ್ತಿಯ ವಾಸನೆ, ಬಂದಿರೋ ಭಕ್ತಾದಿಗಳ ಕೂಗು, ಇದೆಲ್ಲ ಸೇರಿ ಬೆಂಗಳೂರಿನ ಹಳೆಯ ದೇವಿಯ ಆತ್ಮವನ್ನು ನೆನಪಿಸಿದಂತಾಗುತ್ತದೆ. ಇವತ್ತು ನಾವು ನೋಡ್ತಿರೋ ಈ ಸಂಭ್ರಮ ವರ್ಷಗಳ ಹಿಂದಿನ ಒಂದು ನಂಬಿಕೆಯಿಂದ ಶುರು ಆಯಿತು. ಜನರು ಹೇಳೋ ಪ್ರಕಾರ ಗಂಗಮ್ಮ ದೇವಿ ಅನ್ನೋದು ಗ್ರಾಮದ ರಕ್ಷಣೆ ದೇವತೆ. ಯಾಕೆ ಅಂದರೆ ರೋಗ, ಕಷ್ಟ, ದುಷ್ಟಶಕ್ತಿಗಳಿಂದ ಜನರನ್ನು ಕಾಪಾಡೋ ತಾಯಿ ಇವರು. ಹಳೆ ಕಾಲದಲ್ಲಿ ರೋಗ ಬಂದಾಗ ಈ ಊರಿನ ಜನರು ದೇವಿಗೆ ಹರಕೆ ಹಾಕಿದ್ರಂತೆ. ಆದ್ದರಿಂದ ಊರು ಇನ್ನೂ ಉಳಿದಿದೆ ಅನ್ನೋ ನಂಬಿಕೆ ಇಲ್ಲಿನವರಿಗೆ. ಈ ಜಾತ್ರೆ ಕೇವಲ ಹಬ್ಬ ಅಲ್ಲ, ಇದು ಜನರ ಭಕ್ತಿ ಮತ್ತು ಬದುಕು. ತುಂಬ ಜನ ದೂರದಿಂದ ನಡ್ಕೊಂಡು ಬರ್ತಾರೆ, ಯಾಕೆಂದರೆ ಅವರಿಗೆ ಇದು ದೇವಿ ಕರೆದಂತಾಗುತ್ತದೆ. ಈ ಜಾತ್ರೆಯ ಮಧ್ಯೆ ಕಾಣಿಸೋ ಮತ್ತೊಂದು ಶಕ್ತಿ ಅಂದರೆ ಅದು ಮಹಾದೇವ. ಇದು ಬೆಂಗಳೂರಿನ ಪ್ರಸಿದ್ಧ ಕಾಡು ಮಲ್ಲೇಶ್ವರ. ಕಾಡಿನ ಮಧ್ಯೆ ಮಲ್ಲೇಶ್ವರನ ರೂಪದಲ್ಲಿ ಇದ್ದ ಶಿವನಿಗೆ 100 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಇಲ್ಲಿ ಬಂದವರು ಒಂದು ಮಾತು ಹೇಳ್ತಾರೆ, ಮನಸ್ಸಲ್ಲಿ ಏನೇ ಇದ್ರೂ ಇಲ್ಲಿ ಬಂದರೆ ಸ್ವಲ್ಪ ಶಾಂತಿ, ನೆಮ್ಮದಿ ಸಿಗುತ್ತೆ ಅಂತ. ಈ ಜಾತ್ರೆಯಲ್ಲಿ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಇದೆ. ಇದು ಈ ಜಾತ್ರೆಗೆ ಇನ್ನೂ ಮೆರುಗುಗೊಳಿಸುತ್ತದೆ. ಕೆಲವರಿಗೆ ಇದು ಹರಕೆ, ಇನ್ನು ಕೆಲವರಿಗೆ ಇದು ಬದುಕಿನ ಆಶೆ, ಮತ್ತೊಬ್ಬರಿಗೆ ಇದು ಬಾಲ್ಯದ ನೆನಪು. ಇಲ್ಲಿ ಸ್ಟೇಟಸ್ ಬೇಡ, ಹಣ ಬೇಡ, ಭಕ್ತಿ ಇದ್ದರೆ ಸಾಕು. ಆದ್ದರಿಂದ ಈ ಜಾತ್ರೆ ಇಷ್ಟು ವರ್ಷಗಳಾದರೂ ಇನ್ನೂ ಜನರ ಹೃದಯದಲ್ಲಿ ಜೀವಂತವಾಗಿದೆ. ಓಕೆ ಗಾಯ್ಸ್, ಪೂರ್ತಿ ವಿಡಿಯೋನ ನೀವು ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಅನಿಸಿದ್ದು ಏನೇನಿದೆಯಲ್ಲ ಅದೆಲ್ಲನೂ ನಿಜ. ಬಟ್ ಇದು ಗೊತ್ತಿಲ್ದಿರಂಗೆ ನಾನು ಇನ್ನೂ ತುಂಬ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೆ. ಬಟ್ ಆದರೆ ಆ ಇನ್ಫಾರ್ಮೇಷನಲ್ಲಿ ತುಂಬ ನಾನು ನೋಡ್ದಂಗೆ ಇಲ್ಲಿ ಯಾವುದೂ ಅದು ಏನೂ ಗೊತ್ತಾಗಲಿಲ್ಲ. ಬಟ್ ಕೆಲವೊಂದು ಏನಂತಂದರೆ ನನ್ನ ಜಾತ್ರೆ ಒಳಗಡೆ ಎಂಟ್ರಿ ತೊಗೊಳ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಕಳ್ಳೆಕಾಯಿ ಪರ್ಸೆ ಅಥವಾ ಕಳ್ಳೆಕಾಯ್ದೇನೋ ಎಲ್ಲ ಇದೆ, ಆಮೇಲೆ ಈ ಪೂಜೆ ಹಾಗೆ ಅಲಂಕಾರ ಈಗೆಲ್ಲ ನಡೆಯುತ್ತೆ, ತುಂಬ ಚೆನ್ನಾಗೆಲ್ಲ ನಡೆಯುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದೆ. ಸೊ ಆ ಥರ ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನಿಲ್ಲ, ಸೇಮ್ ನಾರ್ಮಲ್ ಎಲ್ಲ ಜಾತ್ರೆಯಲ್ಲಿ ಏನು ನಡೆಸ್ತಾರಲ್ಲ ಸೊ ಅದೇ ಥರ ನಾರ್ಮಲ್ ಆಗಿತ್ತು. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ನ ಇದು ಕಂಪ್ಲೀಟ್ ಮಾಡಲಿಲ್ಲ ಅಂತ ನಾನು ಅನ್ಕೊತೀನಿ. ಬಟ್ ಇದಕ್ಕಿಂತ ಮೇಯ್ನಾಗಿ ಹೇಳಬೇಕು ಅಂತಂದರೆ, ನಾನು ಪೂಜಾ ಅಲಂಕಾರಕ್ಕೆ ಬಂದರೆ ನೆಕ್ಸ್ಟ್ ಲೆವೆಲ್ಲು. ಪೂಜಾ ಅಲಂಕಾರ ಅಂತೂ ನಾನು ಎಕ್ಸ್ಪೆಕ್ಟ್ ಹೇಗೆ ಮಾಡಿದ್ದೆ ಹಾಗೆ ಇತ್ತು. ನಾನು ಆ್ಯಕ್ಚುಲಿ ಕಮ್ಮಿ ಎಕ್ಸ್ಪೆಕ್ಟ್ ಮಾಡಿದ್ದು. ಪೂಜಾ ಅಲಂಕಾರ ಬಂದು ಓಕೆ ನಾರ್ಮಲ್ ಆಗಿ ಮಾಡಿರ್ತಾರೆ, ಈ ಜಾತ್ರೆ ತುಂಬ ಹೈಲೈಟ್ ಆಗಿರುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಇಲ್ಲಿ ಜಾತ್ರೆ ಸ್ವಲ್ಪ ಕಮ್ಮಿ ಆಯಿತು, ಪೂಜಾ ಅಲಂಕಾರ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಪೂಜಾ ಅಲಂಕಾರಕ್ಕೆ ಅಂತ ಬಂದರೆ ಒಂದೊಂದೂ ನೀವು ಅದನ್ನು ಬಂದು ಡೈರೆಕ್ಟಾಗಿ ನೋಡಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಅಂತ ಅನಿಸುತ್ತೆ. ಓಕೆನಾ, ನೋಡೋಣ ಏನಿರ್ಬೋದು ಅದರಲ್ಲಿ ಏನಿದೆ ಅಂತ ಹೇಳಿ ನಾನು ಧೈರ್ಯ ಮಾಡಿ ಬಂದೆ. ನೋಡಿದೆ ನಾನು ರಶ್ ಇರುತ್ತೆ, ಹೋಗಕ್ಕೆ ಬಿಡ್ತಾರೋ ಇಲ್ವೋ, ಎಲ್ಲಿ ನುಗ್ಗಲು ಆಗುತ್ತೋ ಅಥವಾ ಎಲ್ಲಿ ತಳ್ಳಿಬಿಡ್ತಾರೋ, ಸ್ಲಿಪ್ಪರ್ ಸಿಗುತ್ತೋ ಇಲ್ವೋ, ಇದೆಲ್ಲ ಒಂದೊಂದು ಆಲೋಚನೆ ಖಂಡಿತ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಆ ಥರ ಏನೂ ಇರೋದಿಲ್ಲ. ಎಷ್ಟು ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಜಾತ್ರೆನ ಅಂದರೆ ನೀವು ಖಂಡಿತ ವಿಸಿಟ್ ಮಾಡಬೇಕಾಗಿರೋಂತಹ ಜಾತ್ರೆ ಇದು, ನಿಜವಾಗೂ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಜಾತ್ರೆಗೆ ಬಂದಾದಮೇಲೆ ಸ್ಟಾರ್ಟಿಂಗ್ ಏನಿದೆಯಲ್ಲ, ಸೊ ಜಾತ್ರೆಯಲ್ಲಿ ಹೋಗ್ತಿದ್ದಂಗೆ ತುಂಬ ಆಲೋಚನೆಗಳು ಓಡ್ತಾನೆ ಇತ್ತು ತಲೆಯಲ್ಲಿ. ನಾನು ಯಾವಾಗ ಹೋಗೋದು, ಕೆಲ್ಸಕ್ಕೆ ಹೋಗೋದು, ಅದು ಏನು ಅವ್ರ ಕೆಲಸ, ಇದು ತುಂಬ ಓಡ್ತಾ ಇತ್ತು. ಯಾವಾಗ ಹೋಗಿ ಜಾತ್ರೆಯಲ್ಲಿ ಗಂಗಮ್ಮ ದೇವಿ ಫೇಸ್ ನೋಡಿದ್ನಲ್ಲ, ಮುಖನ, ಖಂಡಿತ ಎಲ್ಲ ಮರ್ತೋದೆ. ಒಂದು 10 ನಿಮಿಷ ದೇವ್ರ ಮುಖ ನೋಡಿಕೊಂಡು ನನ್ನಲ್ಲಿ ಏನೇನೆಲ್ಲ ನಡೀತಾ ಇತ್ತು, ಏನೇನೆಲ್ಲ ಹೇಳ್ಬೇಕು, ಏನೆಲ್ಲ ಒಪ್ಪಿಸ್ಬೇಕು ಎಲ್ಲನೂ ಒಪ್ಪಿಸ್ಬಿಟ್ಟು ಖಂಡಿತ ಒಂದು 10 ನಿಮಿಷದಲ್ಲಿ ನಾನು ಯಾವುದೋ ಲೋಕದಲ್ಲಿದ್ದೀನಿ, ನನ್ನನ್ನೇ ನಾನು ಮರ್ತೋಗಿದ್ದೀನಿ ಅನ್ನೋಷ್ಟು ನಾನು ಅದರೊಳಗಡೆ ತಲೀನಾನು ಆಗಿಬಿಟ್ಟಿದ್ದೆ. ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಬೇಕು ಅಂದರೆ ಖಂಡಿತ ನೀವೂ ಜಾತ್ರೆಗೆ ವಿಸಿಟ್ ಮಾಡಿ. ಮತ್ತು ಮೇಯ್ನಾಗಿ ಗಂಗಮ್ಮ ದೇವಿಯ ಮುಖ ನೋಡಿಕೊಂಡು ಸೊ ನೀವೇನೇನೆಲ್ಲ ಹೇಳ್ಬೇಕಂತ ಅಂದ್ಕೊಂಡಿರ್ತಿಲ್ಲ ಅದನ್ನೆಲ್ಲ ಹೇಳಿ ಸೊ ಇಲ್ಲಿಗೆ ಎಂಡ್ ಮಾಡಿಬಿಡಿ. ಮೇಯ್ನಾಗಿ ನಾನು ಏನಕ್ಕೆ ಇದನ್ನೆಲ್ಲ ಇಷ್ಟು ಎಕ್ಸ್ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗಿನ ಜನ್ರೇಷನ್ ಅವ್ರಿಗೆ ಖಂಡಿತ ನಾನೊಂದು ಇದನ್ನು ಹೇಳಲೇಬೇಕಾಗಿರೋದು. ನೀವು ಪೂಜೆ ಅಥವಾ ಎಲ್ಲಾದರೂ ಟೆಂಪಲ್ಗೆ ಹೋಗೋಣ, ನಾವೇನೋ ಒಂದು ಪೂಜೆ ಮಾಡೋ ಎದ್ಬಿಟ್ಟು ಅಂತ ಹೇಳಿದ್ರೆ ಖಂಡಿತ ಅವ್ರು ಎದ್ದು ಏನೂ ಮಾಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಮೇಯ್ನಾಗಿ ಮೂವಿ ನೋಡಬೇಕು, ಎಂಜಾಯ್ ಮಾಡಬೇಕು, ಫ್ರೆಂಡ್ಸ್ ಜೊತೆ ಜಾಲಿ ಟ್ರಿಪ್ ಹೊಡಿಬೇಕು ಅಂದರೆ ಮಾತ್ರ ಖಂಡಿತ ಅವ್ರು ಮುಂದಕ್ಕೆ ಬರ್ತಾರೆ. ನಾನು ಇದೆಲ್ಲ ಅನುಭವಿಸಿ ಸೊ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಈಗ ಇಲ್ಲಿಗೆ ಬಂದಿರೋದು. ಅವ್ರಿಗೆ ಒಂದು ದಿವಸ ಖಂಡಿತ ಅರಿವಾಗುತ್ತೆ. ಈ ವಿಡಿಯೋದಲ್ಲಿ ಏನು ಹೇಳಿದ್ದೀನಲ್ಲ ಇದು 70% ಅಷ್ಟೇ ಇರುತ್ತೆ. ಇನ್ನು ಮಿಕ್ಕಿದ್ದು ನೀವು 100% ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದ್ಸತಿ ಮಲ್ಲೇಶ್ವರಂಗೆ ವಿಸಿಟ್ ಮಾಡಿ ಮತ್ತು ಟೆಂಪಲ್ನ ವಿಸಿಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್ ಬಾಯ್.